ಬಹಳ ಕಾಲದವರೆಗೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಕನ್ನಡ ಚಿತ್ರರಂಗದವರೇ ಶೋಷಿಸ್ತಾರೆ. ಏನೇನು ವೇಷ ಮಾತಲ್ಲಿ ಮೋಸ. ರಾಜ್ಕುಮಾರ್ಗೆ ಆಗ ಸಿಕ್ಕಾಪಟ್ಟೆ ಡಿಮಾಂಡ್ ಇತ್ತು. ಅಯ್ಯೋ ನಿನ್ನ ಹೆಣ್ಣು ಅಂಧೋರಿಗೆ ಬುದ್ಧಿ ಇಲ್ಲ. ಚಂದಿರ ತಂದ ಹುಣ್ಣಿಮೆ ರಾತ್ರಿ ಗಾಳಿಯು ತಂದ ತಣ್ಣನೆ ರಾತ್ರಿ. ಬಟ್ ಪಾರ್ವತಮ್ಮ ಚಾಣಾಕ್ಷ ವಜ್ರೇಶ್ವರಿ ಕಂಬೈನ್ಸ್ ಆದ್ಮೇಲೆ ಪಾರ್ವತಮ್ಮನ ವಿಶ್ವರೂಪ ಎಲ್ಲರಿಗೂ ಗೊತ್ತಾಯ್ತು ಸರ್. ಅಪ್ಪನ ಮಗಳೇ ಅಲೇಲೇ ನಿಮ್ಮಮ್ಮನ ಮಗಳೇ. ಈ ಹಿಪ್ಪಿ ಅನ್ನೋದೊಂದು ಬಂದಿತ್ತು. Yes, sir. ಆ ಯುವಕರನ್ನೆಲ್ಲ ಅದೊಂಥರ ವಿಚಿತ್ರವಾಗಿ ಆಕರ್ಷಿಸಿತು. ಸೀಮೆಯ ಸುತ್ತಿ ಬಂದ ರೌಡಿ ಕಣೆ, ನಾ ಕೆಟ್ಟೋರ ಪಾಲಿಗೆ ಬೈರಿ ಕಣೆ. ಅಂದ್ರೆ ರಾಜ್ಕುಮಾರ್ ಒಂಥರ ಈ ಕಾಶ್ಮೀರದ ಮೋಹ ಇತ್ತು ಅಂತ ಅವ್ರಿಗೆ. ಐಸಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ಇದು ಹೆಂಗೆ ಮನುಷ್ಯ ಹೆಂಗೆ ಸಾಧ್ಯ ಅಂತೇಳಿ. ನಾದಮಯ ಹೇ ಲೋಕವೆಲ್ಲ ನಾದಮಯ. ರಾಜ್ಕುಮಾರ್ ಒಂದು ಕೂದಲು ಯೋಗ್ಯತೆ ಇದ್ದಿದ್ದವರು ಇಲ್ಲ. 10 ಕೋಟಿ ತಗೊಂಡ್ರು. ಇಡೀ ಬ್ರಹ್ಮಾಂಡದಲ್ಲಿ ಒಂದು ಪೀಸ್ ಇರೋದಿದ್ದ ರಾಜ್ಕುಮಾರ್. ತ್ರಿಮೂರ್ತಿ 50 ವರ್ಷ ಆಗಿರೋದಿದೆಯಲ್ಲ, ಅದು ಹಿಸ್ಟಾರಿಕಲ್. ಎಲ್ಲ ಬಲ್ಲರು ಕೋಟಿ ಉಂಟು ಕಣೆ, ನನ್ನ ಮರ್ಮ ಬಲ್ಲರು ಯಾರು ಇಲ್ಲ ಕಣೆ. ನಮಸ್ಕಾರ. ಕನ್ನಡ ಚಿತ್ರರಂಗದ ಇತಿಹಾಸ ಅಂದರೆ ಒಂದು ಅರ್ಥದಲ್ಲಿ ಅದು ಡಾಕ್ಟರ್ ರಾಜ್ಕುಮಾರ್ ಅವರ ಇತಿಹಾಸ ಆಗಿದೆ. ಕನ್ನಡ ಚಿತ್ರರಂಗದಲ್ಲಿ ಅವರು ಮೂಡಿಸಿರುವ ಹೆಜ್ಜೆ ಗುರುತುಗಳು ಅಂತಿದ್ದದಲ್ಲ. ಆದರೆ ಗೊತ್ತಾ, ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಬಂಗಾರದ ಮನುಷ್ಯ ಹೊರಗೆ ಸಿಗುತ್ತಿದ್ದ ಸಂಭಾವನೆ ಎಷ್ಟು ಅಂತ, ಅದೊಂದು ವಿಭಿನ್ನ ಕತೆ. ಸೊ ಭಾಳಷ್ಟು ಸಂದರ್ಭಗಳಲ್ಲಿ ರಾಜ್ಕುಮಾರ್ ಅವರು ಅಭಿನಯಿಸಿದ ಚಿತ್ರ ಶತದಿನೋತ್ಸವ ಮುಗಿಸಿದ್ರು ಕೂಡ ಅಲ್ಲಿ ನಿರ್ಮಾಪಕರು ಹೇಳ್ತಿದ್ದರಂತೆ, ಇಲ್ಲ ನಿಮ್ಮ ಸಿನಿಮಾದಿಂದ ಲಾಸ್ ಆಗೋಯಿತು ಅಂತ. ಆವಾಗ ರಾಜ್ಕುಮಾರ್ ಅವರು, ಅಯ್ಯೋ ನೀವು ನನ್ನ ಅನ್ನದಾತರು, ನಿಮ್ಗೆ ಇನ್ನೊಂದು ಕಾಲ್ ಶೀಟ್ ಕೊಡ್ತೀನಿ ಅಂತ. ಹೀಗೆ ನಡೀತಾ ಬರ್ತಿತ್ತು. ಅಂದರೆ ಭಾಳ ಕಾಲದವರೆಗೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕನ್ನಡ ಚಿತ್ರರಂಗದವರೇ ಶೋಷಿಸ್ತಾ ಬರ್ತಿದ್ರು. ಕೊನೆಗೆ ಅದಕ್ಕೆಲ್ಲ ತಡೆ ಒಡ್ಡಿದವರು ಪಾರ್ವತಮ್ಮ ರಾಜ್ಕುಮಾರ್ ಅವರು. ಮೊದಲು ಡಿಸ್ಟ್ರಿಬ್ಯೂಷನನ್ನು ಪ್ರಾರಂಭಿಸಿದ್ರು, ಅದಾದ ಮೇಲೆ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ರು, ಎಲ್ಲ ಮಾಡಿದ್ರು. ಈಗ ಇದನ್ನು ಹೇಳೋದ ಕಾರಣ ಏನು ಗೊತ್ತಾ, ಅವರು ನಿರ್ಮಿಸಿದ ತ್ರಿಮೂರ್ತಿ ಚಿತ್ರಕ್ಕೆ 50 ವರ್ಷ. ಅದೊಂದು ರೋಚಕ ಕತೆ. ತ್ರಿಮೂರ್ತಿ ಚಿತ್ರವನ್ನು ಪ್ರಾರಂಭಿಸುವುದೇನಿದೆಯಲ್ಲ, ರಾಜ್ಕುಮಾರ್ 1 ತಿಂಗಳುಗಳ ಕಾಲ ಕೆಲಸ ಇರಲ್ಲ. ಅದೊಂದು ಅದ್ಭುತವಾದ ಕತೆ. ಅದನ್ನು ನಾವು ಇವತ್ತು ಮಾತಾಡ್ತೀವಿ. ನನ್ನ ಜೊತೆಗಿದ್ದಾರೆ ಹಿರಿಯ ಸಿನಿಮಾ ಪತ್ರಕರ್ತ, ನಮ್ಮೆಲ್ಲರ ಸ್ನೇಹಿತ ಗಣೇಶ್ ಕಾಸರಗೋಡು. ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ತ್ರಿಮೂರ್ತಿ, ಎಸ್, ತ್ರಿಮೂರ್ತಿಯ ಕಥೆ ಹೌದೌದು. ಅದು ಇಡೀ ರಾಜ್ಕುಮಾರ್ ಅವರ ಚಿತ್ರ ಬದುಕಿನಲ್ಲಿ ಒಂದು ಟರ್ನ್ ಕೊಟ್ಟ ಕತೆ. ಹೌದು, ಪಾರ್ವತಮ್ಮನವರು ಅವರಾಗಿ ಎಂಟ್ರಿ ತೆಗೆದುಕೊಂಡದ್ದು. ಹೌದು. ಸೊ ಅಜಂತಾ ಕಂಬೈನ್ಸ್ ಕಾಣುತ್ತೆ, ಅದರ ಮೂಲಕ ಅವರು ಹುಬ್ಬಳ್ಳಿ ವಿಭಾಗದಲ್ಲಿ. ಸೊ ಅಲ್ಲಿ ಇದು ಹುಬ್ಬಳ್ಳಿ ವಿಭಾಗದಲ್ಲಿ ರಾಜ್ಕುಮಾರ್ ಸಿನಿಮಾನೇ ಹೋಗಲ್ಲ ಅಂತ ಹೇಳ್ಬಿಟ್ಟು ದುಡ್ಡು ಹೊಡಿತಾರೆ. ವಜ್ರೇಶ್ವರಿ ಕಂಬೈನ್ಸ್, ಅದ ನಂತರ ವಜ್ರೇಶ್ವರಿ ಕಂಬೈನ್ಸ್ ಮಾಡಿದ್ರು. ಸೊ ಈ ತ್ರಿಮೂರ್ತಿಯ ಕಥೆಯನ್ನು ನಾವು ಮಾತನಾಡೋಣ. ಅದಕ್ಕೆ ಇಡೀ ಆ ಸಿನಿಮಾ ಹುಟ್ಟಿದ ಬಗೆ ಅಂತ. ರಾಜ್ಕುಮಾರ್ ಒಂದು ತಿಂಗಳ ಸುಮ್ಮನೆ ಇದ್ರೆ 1 ತಿಂಗಳಲ್ಲಿ ಒಂದು ಸಿನಿಮಾ ಮಾಡಿಬಿಡು ಅಂತೇಳಿ ಕಥೆಯನ್ನು MD ಸುಂದರ್ಗೆ ಯಾರಿಗೂ ಹೇಳಿದ್ರು ಅಂತ ಕಾಣುತ್ತೆ. ಆಯಿತು, ಎಸ್. ರಾಜ್ಕುಮಾರ್ಗೆ ಆಗ ಸಿಕ್ಕಾಪಟ್ಟೆ ಡಿಮಾಂಡ್ ಇತ್ತು. ನೀವು ಹೇಳ್ದಂಗೆ ನಷ್ಟ ಆಯಿತು, ಲಾಭ ಬರಲಿಲ್ಲ, ಅಲ್ಲಿಂದ ಅಲ್ಲಿಗೆ ಸರಿ ಹೋಯ್ತು ಅಂತ ಹೇಳೋದೇ ಜಾಸ್ತಿ ಆಗೋಯ್ತು. ಬಟ್ ಪಾರ್ವತಮ್ಮ ಚಾಣಾಕ್ಷ, ಆಕೆ ಗೊತ್ತಿತ್ತು, ಅವ್ರಿಗೆ ಗೊತ್ತಿತ್ತು ಇದು ಎಷ್ಟು ಲಾಭ ಮಾಡ್ತಾ ಇದೆ ಅಂತ. ಎಲ್ಲ ಲೆಕ್ಕಾಚಾರದಲ್ಲಿ ಪಳಗಿದವರು. ರಾಜ್ಕುಮಾರ್ನ ಹಾಕ್ಕೊಂಡು ಸಿನಿಮಾ ಫೇಲಿಯರ್ ಆಯಿತು ಅಥವಾ ಬಜೆಟ್ ಇದ್ದು ಬರಬೇಕಾದ ಲಾಭ ಕಮ್ಮಿ ಆಯಿತು ಅಂತ ಹೇಳ್ತಾ ಇದ್ದಾರೆ. ಅದು ಒಂದು ರೀತಿಯಲ್ಲಿ ನಮಗೆ ಅವಮಾನ. ಅದಲ್ಲ, ಅದಕ್ಕೆ ಪರ್ಯಾಯವಾಗಿ ನಾವು ಏನಾದರೂ ಮಾಡಬೇಕು ಅಂಥೇಳಿ ರಾಜ್ಕುಮಾರ್ ಅವರ ಕಾಲ್ ಶೀಟ್ ಇತ್ತು, ಖಾಲಿ ಇತ್ತು, ನಿಲ್ಲಿಸಿದ್ರು. ಉಳಿದವರಿಗೆ ಯಾರು ಕೊಡ್ತಾ ಇರಲಿಲ್ಲ. ರಾಜ್ಕುಮಾರ್ ಅವ್ರ ಕಾಲ್ ಶೀಟ್ ಖಾಲಿ ಇತ್ತು. ಖಾಲಿ ಇರಲಿಕ್ಕೆ ಕಾರಣ ಏನಂದರೆ ಆರತಿ ಜೊತೆಲೆ ಆ್ಯಕ್ಟ್ ಮಾಡುವಂಥ ಒಂದು ಸಿನಿಮಾ ಇತ್ತು. ಆರತಿ ಎದ್ದು ಆ ಕಡೆ ಹೋದ್ರು, ಪುಟ್ಟಣ್ಣ ಹತ್ರ ಹೋದಾಗ ಅದು ಖಾಲಿ ಆಯಿತು. ಅಂದರೆ ಪುಟ್ಟಣ್ಣದ ಒಂದು ಸಿನಿಮಾ ಇದೆ, ನಂತರ ಬರ್ತೀನಿ, ಈಗ ಆಗಲ್ಲ. ಹೌದು, ಆಗಲ್ಲ ಅಂತೇಳಿ ಎದ್ದು ಹೊರಟೋಗ್ಬಿಟ್ರು ಆರತಿ. ಅದು ಇದು ಕಾಡುತ್ತೆ ಸಿನಿಮಾ ರಾಜ ನನ್ನ ರಾಜನ, ಅದು ಲೇಟ್. ಹೌದೌದು, ಅದು ನಂತರ ಆಯ್ತು, ಅದು ಆಮೇಲೆ ಮಾಡ್ಕೊಂಡ್ರು. ಸೊ ಆರತಿ ಹೋದಾಗ ನಿಜವಾಗ್ಲೂ ಅವರಿಗೆ ಪಾರ್ವತಮ್ಮನಿಗೆ ಸಮಸ್ಯೆ ಅಂದರೆ ಸಾಲ್ವ್ ಮಾಡುವಂಥ ಒಂದು ಸಂದರ್ಭ ಬಂದೇ ಬಂತು. ಅದು ವಜ್ರೇಶ್ವರಿ ಕಂಬೈನ್ಸ್ ಆಗಿ. ವಜ್ರೇಶ್ವರಿ ಕಂಬೈನ್ಸ್ ಆದಮೇಲೆ ಪಾರ್ವತಮ್ಮನ
ವಿಶ್ವರೂಪ ಎಲ್ರಿಗೂ ಗೊತ್ತಾಯ್ತು ಸರ್. ಆ ಅಮ್ಮ ಹಿಡಿತದಲ್ಲಿ ಇಟ್ಕೊಂಡು ಗಾಂಧಿನಗರನ ಹಿಡಿತದಲ್ಲಿ ರೀತಿ ಇದೆಯಲ್ಲ ಎಲ್ಲ ಗೊತ್ತಿರೋದಕ್ಕೆ ಎಸ್ ಅಲ್ಲಿವರೆಗೆ ಸೈಲೆಂಟ್ ಆಗಿದ್ದು, ಯಾರ ಹತ್ರ ಚಕಾರ ಇರ್ತಾ ಇರಲಿಲ್ಲ. ವ್ಯಾಪಾರ ವ್ಯವಹಾರ ಹೇಗೆ ನಡೀತಾ ಅಂದರೆ ಇದೆ. ಒಂದು ರೀತಿ ಅವರು ಕೆಲವು ಕಾಲ ಅಧ್ಯಯನ ಮಾಡ್ತಾ ಇದ್ರಂತೆ. ಹೌದು. ಎಸ್, ಚಿತ್ರರಂಗ ಹೇಗೆ ಏನು, ಹೌದು. ಸಾಧಾರಣವಾಗಿ ತಮ್ಮ ಯಜಮಾನರ ಸಿನಿಮಾಕ್ಕೆ ಎಷ್ಟು ದುಡ್ಡು ಬರ್ಬೋದು, ಏನಾಯ್ತು, ಎವ್ರಿಥಿಂಗ್ ಶಿ ಸ್ಟಡಿಡ್ ಅಂತ. ಹೌದು. ಅದು ಒಂದು ಅಮ್ಮ ಮಾಡ್ತಿದ್ದೇನೆಂದರೆ ಪುನೀತನ ಒಂದು ಕೈಯಲ್ಲಿ ಇಟ್ಕೊಳ್ಳೋದು, ಸಣ್ಣ ಮಗು, ಇನ್ನೊಂದು ಕೈಯಲ್ಲಿ ಒಂದು ಪುಸ್ತಕ ಸರ್, ಒಂದು ಕಾದಂಬರಿ, ಎಲ್ಲಾದ್ರೂ ಬಿಡಿಸಕ್ಕಾಗ ಕಾದಂಬರಿ ಹೊತ್ತ ಕೂತ್ಕೊಳ್ಳೋದು. ಸಿನಿಮಾ ಓದೋದು ಬಿಟ್ಟು ಅಷ್ಟಿತ್ತು ಅವ್ರಿಗೆ. ಹೌದೌದು. ಆ ಕಾದಂಬರಿ ದೊರೆ ಭಗವಾನ್ ಸಿನಿಮಾ ಮಾಡಿದ್ರಲ್ಲ ಸರ್, ಅದೆಲ್ಲ ಹೊರತಮ್ಮ ಹೇಳಿದ ಕಾದಂಬರಿ ಆಧಾರವಾಗಿ ಮಾಡಿರೋದು. ಸೊ ಅದೊಂದು ಇದಿತ್ತು, ಓದುವ ಚಟ ಇತ್ತು ಅವರಿಗೆ. ಸೊ ಆ ಕಾರಣಕ್ಕಾಗಿ ಒಳ್ಳೊಳ್ಳೆ ಸಿನಿಮಾಗಳು ಬಂದಿರೋಕ್ಕೆ ಮೂಲ ಕಾರಣ ಕಾದಂಬರಿಗಳು. ಎಸ್, ಈ ತ್ರಿಮೂರ್ತಿ ಬರೋಣ. ಒಂದು ಅದರಲ್ಲಿ ರಾಜ್ಕುಮಾರ್ 3 ಶೇಡ್ನಲ್ಲಿ 3 ಪಾತ್ರಗಳು, ತ್ರಿಮೂರ್ತಿ. ಸೊ ಮತ್ತೆ ಬಹಳ ವಿಭಿನ್ನವಾದ ಪಾತ್ರಗಳದು, 3 ಪಾತ್ರಗಳು ವಿಭಿನ್ನ ಇದರಲ್ಲಿ ಹೋಗ್ತವೆ. ಸೊ ಆ ಸಂದರ್ಭದಲ್ಲಿ ಹೇಳ್ತಿದ್ದರಂತೆ ರಾಜ್ಕುಮಾರ್ ಅವರು 3 ಪಾತ್ರಗಳಲ್ಲಿ ಅಭಿನಯಿಸ್ತಾರೆ ಅಂತ ಕೆಲವು ಪತ್ರಿಕೆಯಲ್ಲೂ ಬಂತು ಅಂತ ಹೇಳ್ತಾರೆ. ತಮಗೆ ಗೊತ್ತಿರುತ್ತೆ ಏನು ರಾಜ್ಕುಮಾರ್ ಏನು MGR ಇವ್ರೇನು 3 ಪಾತ್ರದಲ್ಲಿ ಮಾಡ್ತಾರಂತೆ, ಆ ಯೋಗ್ಯತೆ ಇದೆಯಾ, ಈ ರೀತಿ ಚರ್ಚೆಗಳು ಮಾಧ್ಯಮದಲ್ಲಿ ಅದು ಯಾವ ವರ್ಗ ಪ್ರಾರಂಭ ಆಯ್ತು. ಇವರ ಕಾಲ್ ಶೀಟ್ ಸಿಗದೆ ಹತಾಶರಾಗಿ ಕೂತ್ಕೊಂಡಿದ್ದಾರಲ್ಲ, ಆ ವರ್ಗ ಉಲ್ಟಾಗಿ ಮಾತಾಡಿದ್ದು ಅದರ ಮಾಧ್ಯಮದಲ್ಲೂ ಬಂತು ಅಂತ ಹೇಳ ಅದನ್ನು ಬರೆದ್ರು. ನಾವು ಅದನ್ನು ಬೇರೆ ರೀತಿಯಲ್ಲಿ ಬರ್ಲಿಕ್ಕೆ ಹೋದ್ವಿ. ಬೇರೆ ರೀತಿ ಅಂದರೆ ಇದ್ದದನ್ನು ಇದ್ದಾಗೆ ಬರ್ಲಿಕ್ಕೆ ಹೋದ್ವಿ. ಅದು ಒಂದು ಹೊಸ ಸಂಸ್ಥೆ ಹುಟ್ಟಾಗ್ತಾ ಇದ್ದಾರೆ ಪಾರ್ವತಮ್ಮ. ಆ ಕಾರಣಕ್ಕಾಗಿ ಈ ಸಿನಿಮಾನ ಆಯ್ಕೆ ಮಾಡ್ಕೊಂಡಿದ್ದಾರೆ, ಸಿನಿಮಾ ಮಾಡ್ತಾ ಇದ್ದಾರೆ ಅಂತ. 3 ಕ್ಯಾರೆಕ್ಟರ್ ಮಾಡುವಾಗ ಸರ್ ಬೇರೆ ಬೇರೆ ಲುಕ್ ಇರಬೇಕು ಅವರಿಗೆ. ಹೌದು. ಸೊ ಅದರಲ್ಲಿ ಒಂದು ಈಗ ಮೀಸೆ ಕೂದಲಿಗೆ ಇರೋದು. ಅಂದರೆ ಆ ಕಾಲದಲ್ಲಿ ಈ ಹಿಪ್ಪಿ ಅನ್ನೋದೊಂದು ಬಂದಿತ್ತು. ನೀವು 50 ವರ್ಷದಿಂದ ಇದೆ ಹಿಪ್ಪಿಗಳು ಅಂತ. ಹಿಂದಿಯಲ್ಲೂ ಯಾವ್ದೋ ಹಿಪ್ಪಿ ಸಿನಿಮಾ ಬಂತು, ಹಾಡುಗಳು ಬಂದು ನನಗೆ. ಸೊ ಹಿಪ್ಪಿ ಕಲ್ಚರ್ ಇದೆಯಲ್ಲ ಹಿಂಗೆ ಅಂತ ಆ ಯುವಕರನ್ನೆಲ್ಲ ಅದೊಂಥರ ವಿಚಿತ್ರವಾಗಿ ಆಕರ್ಷಿಸಿತ್ತು. ನಮಗೂ ಎಲ್ಲ ಹಿಪ್ಪಿ ಆಗಬೇಕು ಅಂತ ಆ ಕಾಲದಲ್ಲಿ 50 ವರ್ಷ ಈಗ ಕನಸು ಕಾಣ್ಲಿಕ್ಕೆ ಆಗಲ್ಲ. ಬಟ್ ಕಾಲೇಜು ಡೇಸಲ್ಲಿ ನನಗೂ ಇಷ್ಟು ಕೂದಲಿತ್ತು, ನಾನು ಕೂಡ ಇಷ್ಟೇ ಅದೇ ಥರ ಮೀಸೆ ಬಿಟ್ಟಿದ್ದೆ. ನಮ್ಮ ಮೇಷ್ಟ್ರಿದ್ರು ವೇಣುಗೋಪಾಲ ಕಾಸರಗೋಡು, ಜಿಮ್ಮಿಗಲ್ಲು ಸಿನಿಮಾದ ಕತೆ ಬರೆದವರು ಅವರು ಹಾಗೆ ಬಿಟ್ಟಿದ್ರು. ಈ ಸಿನಿಮಾ ಬಂದ ಮೇಲೆ ಎಲ್ಲ ಅದೊಂದು ಫ್ಯಾಷನ್ ಫ್ರೆಂಚ್ ಗಡ್ಡ ಮತ್ತು ಅದು ಒಂದು ಪಂತು. ಫ್ರೆಂಚ್ ಗಡ್ಡಕ್ಕಿಂತ ಇದು ಇಲ್ಲಿವರೆಗೆ ಮೀಸೆ ಅದು ರೂಢಿಗೆ ಬಂತು. ಎಲ್ಲ ಯಂಗ್ಸ್ಟರ್ಸ್ ಎಲ್ಲ ಕ್ರೇಜ್ ಅದು ರಾಜ್ಕುಮಾರ್ ಕಾರಣ. ಮೀಸೆ ನೆಲ ನೋಡೋದು, ಮೀಸೆ ನೆಲ ನೋಡೋದು ಮೊದಲು, ಈಗ ಆಕಾಶ ನೋಡ್ತಾ ಇತ್ತು. ಅದು ಅಲ್ಲಿಂದ ಆರಂಭ ಅಂತ ಸರ್. ಆ ಗೆಟಪ್ಪನ್ನು ಮಾಡಿಕೊಟ್ಟಿದ್ದು ನಾಗೇಶ್ವರ ಅಂತ ಒಬ್ಬರು ವಿಗ್ ಮೇಕರ್. ಅವರನ್ನು ನಾನು ಕರೆಯುವುದು ವಿಘ್ನೇಶ್ವರ ರಾವ್ ಅಂತೇಳಿ. ವಿಗ್ಗಲ್ಲಿ ಪಳಗಿದ ವ್ಯಕ್ತಿ ಆತ ನಾಗೇಶ್ವರ ರಾವ್. ಎಲ್ಲಿ ಸರ್ ಚೌಧರಿ ಅಂತ ಇದ್ರು, ಅವ್ರಿಗೆ ಆರ್ಡರ್ ಕೊಟ್ಟಿದ್ರು ಅಣ್ಣವ್ರು, ಅಲ್ಲಿ ನಾನೇ ಮಾಡಿರೋದು. ಸರ್ ಹೇಳಿ ಸರ್, ಅದ್ರ ಡೀಟೇಲ್ ಸ್ವಲ್ಪ ಹೇಳ್ಬಿಡಿ. ಅವ್ರು ಹೇಗೆ ಕರೆದ್ರು, ನೀವು ಹೇಗೆ ಹೋದ್ರಿ? ಹಲೋ, ಹೇಳ್ಬಿಡಿ. ನಾನು ಅಲ್ಲಿ ಚೌಧರಿ ಅಂತ ಇದ್ರು ಸರ್, ಅಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ನೈಟ್ ಟೈಮ್ ನಲ್ಲಿ. ಬೆಳಗ್ಗೆ ಮೇಕಪ್, ನೈಟ್ ವಿಗ್ ಹೊಲಿತಾ ಇದೆ. ಅಲ್ಲಿ ಆರ್ಡರ್ ಅವ್ರಿಗೆ ಕೊಡೋರು ರಾಜ್ಕುಮಾರ್. ಅವಾಗ ಗೆಟಪ್ಸ್ ಎಲ್ಲ ನಾನೇ ಮಾಡಿರೋದು ನೈಟ್ ಎಲ್ಲ ಕೂತ್ಕೊಂಡು. ಚೌಧರಿ ಅಂತ ಇದ್ರು, ವಿಗ್ ಚೌಧರಿ ಅಂತ, ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ನಾನು. ಬಾರಿ ಖುಷಿ ಆಯ್ತಾ ರಾಜ್ಕುಮಾರ್ಗೆ? ಹೌದು, ನಾನೇ ಹೋಗಿದ್ದೀನಲ್ಲ ತಗೊಂಡೆ. ಅವ್ರ ಜೊತೆನಲ್ಲಿ ನಾನೇ ಹೋಗಿದ್ದೀನಿ. ಏನ್ ಹೇಳಿದ್ರು? ತುಂಬಾ ಚೆನ್ನಾಗಿದೆ ಅಂದ್ರು. ಡಿಫ್ರೆಂಟ್ ಆಗಿದೆ. ಡಿಫ್ರೆಂಟ್ ಆಗಿದೆ, ಒಳ್ಳೆ ಗೆಟಪ್ ಅವೆಲ್ಲ. ಎಸ್. ಆಮೇಲೆ ಏನಾದ್ರು ವಿಶೇಷ ಹೇಳ್ಲಿಕ್ಕೆ ಉಂಟಾ? ನಾವೆಲ್ಲ ಅವಾಗ ಏನು ಅಷ್ಟು ನನಗೆ ರಾಜ್ಕುಮಾರ್ ಅವರು ಅಷ್ಟು ಇದಿರ್ಲಿಲ್ಲ. ಜೊತೆನಲ್ಲಿ ಅಷ್ಟು ಶಂಕರ ಗುರು ಅವೆಲ್ಲ ಮಾಡಿದ್ನಲ್ಲ, ಅಷ್ಟೇ ಜೊತೆನಲ್ಲಿ ಹೋಗೋದು, ವಿಗ್ ಹಾಕದೆ, ಹಂಗೆ ಪರಿಚಯ ಆಗೋಯ್ತು, ನಾನು ಕಂಟಿನ್ಯೂ ಮಾಡಿದ್ರು. ಏನಕ್ಕೆ ಇಲ್ಲ, ಒಂದು ಇದು ತ್ರಿಮೂರ್ತಿಗೆ 50 ವರ್ಷ ಆಯ್ತು. ಹೌದೌದು. ಸೊ ಅದ್ರ ಬಗ್ಗೆ ಒಂದು ಐಟಮ್ ಮಾಡ್ತಾ ಇದ್ವಿ. ಅದಕ್ಕೆ ಆ ವಿಗ್ಗಿನ ಬಗ್ಗೆ ಕೂತಲ್ಲ, ನೀವೇ ಮಾಡಿರ್ಬೇಕು. ಚೌಧರಿ ಅಂತ ಅವ್ರ ಆರ್ಡರ್ ತಗೊಂಡಿರೋದು.
ಚೌಧರಿ ಆರ್ಡರ್ ತಗೊಂಡಿದ್ದಾರ? ವಿಗ್ ಚೌಧರಿ ಅಂತ. ಓಕೆ. ನೀವು ಅವ್ರ ಹತ್ರ ನಾನು ನೈಟ್ ವರ್ಕ್ ಮಾಡ್ತಾ ಇದ್ದೆ. ವರ್ಕ್ ಓಕೆ ಓಕೆ ಓಕೆ. ಬೆಳಿಗ್ಗೆ ನನಗೂ ದುಡ್ಡು ಸಾಕಾಗ್ತಾ ಇರ್ಲಿಲ್ಲ ಎರ್ಲಿ ಮೇಕಪ್ಗೂ. ವಿಗ್ ಕೆಲಸ ಕಲ್ತಿದ್ದೀನಲ್ಲ, ಅಲ್ಲಿ ನೈಟ್ ಹೋಗಿ ಕೆಲಸ ಮಾಡ್ತಾ ಇದ್ದೆ. ಹಾಗೆ ನಾನು ಟ್ರಯಲ್ ಕೊಡುವಾಗನು ಜೊತೆನಲ್ಲಿ ಕರ್ಕೊಂಡು ಹೋದ್ರು. ಹಂಗೆ ಪರಿಚಯ ಆಗಿ ನಾನು ಕಂಟಿನ್ಯೂ ಮಾಡಿದ್ದೀನಿ. ಓಕೆ 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 ಓಕೆ. ಆಯ್ತು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅವರು ಎಲ್ಲ ಎಲ್ಲ ತೆಲುಗು, ಕನ್ನಡ, ತಮಿಳು ಎಲ್ಲ MGR ಗೆ ಎಲ್ರಿಗೂ ವಿಗ್ ಮಾಡಿಕೊಟ್ಟ ಮನುಷ್ಯ ಅವನು. ಈಗಲೂ ಇದ್ದಾರೆ ಅವರು. ಒಂದು 5 ಸಂಸ್ಥೆ ಬೆಂಗಳೂರಿನಲ್ಲಿ ನಡೆಸ್ತಾ ಇದ್ದಾರೆ. ಅವರಿಗೆ ಚೌಧರಿ ಅಂತ ಒಬ್ಬ ವ್ಯಕ್ತಿ, ಅಂದ್ರೆ ರಾಜ್ಕುಮಾರ್ಗೆ ಬೇಕಾದ ತುಂಬ ಹತ್ತಿರದವರು, ಅವರು ವಿಗ್ ಮೇಕರೇ. ಸೊ ಇದೊಂದು ಗೆಟಪ್ ಬೇಕು, ನೀವು ಮಾಡಿಕೊಡ್ತೀರಾ ಅಂತ ಕೇಳ್ದಂತೆ. ಅವರು ಹೋಗಿ ಅದನ್ನು ಮಾಡಿಕೊಟ್ರು. ಕೊಟ್ಟಾಗ ಎಷ್ಟು ಚೆನ್ನಾಗಿದ್ದಾರೆ ರಾಜ್ಕುಮಾರ್, ಈ ನಾಗೇಶ್ವರ ಅಂತ ಹೇಳೋದು, ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಫಸ್ಟ್ ಕ್ಲಾಸ್ ಆಗಿದೆ, ಒಳ್ಳೆ ಗೆಟಪ್ ಅಂತೇಳಿ ಬೆಂತಟ್ಟಿದ್ದಾರಂತೆ ನಾಗೇಶ್ವರ ಅವರಿಗೆ. ಆ ನಾಗೇಶ್ವರ ವಿಗ್ ಮೇಕರ್ ಇದ್ದಾರಲ್ಲ, ಅವರು ಈಗ ಈ ಕ್ಯಾನ್ಸರ್ ಪೇಷಂಟಿಗೆ ವಿಗ್ ಮಾಡಿಕೊಡೋದು ಸರ್. ಕೂದಲೆಲ್ಲ ಹೋಗಿರ್ತಾರಲ್ಲ, ಅಂಥದ್ದು ಒಂದು 1000 ಮದುವೆ ಮಾಡಿಸ್ಯಾರಂತೆ. ಕೂದಲಿಲ್ಲ ಅಂತೇಳಿ ಮದುವೆ ಆಗದವರು ಈ ವಿಗ್ ಕೊಟ್ಟಾಗ ಮದುವೆ ಮಾಡಿಸಿದ್ದೇನೆ, ನಾನು ಮದುವೆ ಮಾಡಿಸಿದೆ ಅಂತ ಹೇಳ್ತಾರೆ ಅವರು. ಸೊ ಅದಕ್ಕೆ ನಾನು ಅವ್ರದ್ದು ವಿಘ್ನೇಶ್ವರ ಅಂತ ಕರೀದು. ಈಗಲೂ ಚಾಲ್ತಿಯಲ್ಲಿದೆ. ಒಂದು 5-6 ಫಾರಿನ್ನಲ್ಲಿ ಬ್ರಾಂಚಸ್ ಎಲ್ಲ ಓಪನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದ್ದಾರೆ, ಫಸ್ಟ್ ಕ್ಲಾಸ್ ಆಗಿದ್ದಾರೆ. ಸೊ ಈ ತ್ರಿಮೂರ್ತಿ ಸಿನಿಮಾ ಗಣೇಶ್ ಅದು ಶತದಿನೋತ್ಸವನೂ ಕೂಡ ಕಾಣುತ್ತೆ. ಹೌದು ಹೌದು ಹೌದು. ಸೊ ಇಡೀ ಚಿತ್ರರಂಗದಲ್ಲಿ ಒಂದು ಹೊಸ ಮೈಲುಗಲ್ಲು ಕೂಡ ಸ್ಥಾಪನೆ ಮಾಡೋದು. ಎಸ್, ಅದು ಅದರ ಕತೆ ಬರೆದವರು MD ಸುಂದರ್ ಅಂತ ಸರ್. ತುಂಬ ಫೇಮಸ್ ಅಂದರೆ ಆಗ MD ಸುಂದರ್ ಕಾಲ್ ಶೀಟ್ ಸಿಗ್ತಾ ಇರಲಿಲ್ಲ. ರಾಜ್ಕುಮಾರ್ ಕಾಲ್ ಶೀಟ್ ಸಿಗೋದಿಲ್ಲ, ಅದು ಬೇರೆ ವಿಚಾರ. ಈತನ ಕತೆಗಾರನ ಕಾಲ್ ಶೀಟ್ ಸಿಗ್ತಾ ಮೂಲ ಕನ್ನಡಿಗ ಅಲ್ಲ ಅವರು, ಎಲ್ಲ ತಮಿಳಿಂದ ಬಂದವರು ಸರ್. MD ಸುಂದರನ್ನ. ಸೊ ಇಲ್ಲಿ ಸಿಕ್ಕಾಪಟ್ಟೆ ಡಿಮಾಂಡ್ ಆಯಿತು ರಾಜ್ಕುಮಾರ್ಗೆ. ಮತ್ತು ಅವರು ಮತ್ತು G. ಉದಯಶಂಕರ್ ಕಾಂಬಿನೇಷನ್ ಸೂಪರ್ ಹಿಟ್ ಆ ಕಾಲದಲ್ಲಿ. ಸೊ ಉದಯಶಂಕರ್ ಸಂಭಾಷಣೆ, ಇವರು ಕತೆ, ಚಿತ್ರಕಥೆ ಉದಯಶಂಕರ್, ಈ ಥರ ಮಾಡಿರೋದು. ಆ MD ಸುಂದರ್ ಎಷ್ಟು ಇದ್ರದ್ದು ತ್ರಿಮೂರ್ತಿ ಚಿತ್ರಕಥೆ ಕೂಡ ಇವ್ರದ್ದೇ ಅನ್ಸುತ್ತೆ. ಯಾರ್ದು? MD ಸುಂದರ್. ಹೌದೌದು, MD ಸುಂದರ್. ಚಿತ್ರಕಥೆ ಮಾಡಿರೋದು G. ಉದಯಶಂಕರ್. ಹೌದೌದು. ರಾಜ್ಕುಮಾರ್ ಅವಾಗ ಯಾವಾಗಲೂ ರಾಜ್ಕುಮಾರ್ ಸಿನಿಮಾದಲ್ಲಿ ಅವ್ರು ಇರಲೇಬೇಕಾಗಿ. ಎಂಥ ದೋಸ್ತ ಸರ್. ಆ್ಯಕ್ಚುಲಿ ಒಂದು 5 ವರ್ಷ ಸರಿಯಾಗಿ ಆ್ಯಕ್ಟ್ ಮಾಡದೆ ಬಿಟ್ಟಿದ್ದು ಉದಯಶಂಕರ್ ತೀರ್ಕೊಂಡ ಮೇಲೆ. ರಾಜ್ಕುಮಾರ್ ನನಗೆ ತಕ್ಕ ಹಾಗೆ ರಾಜ್ಕುಮಾರ್, ಉದಯಶಂಕರ್ ಮತ್ತು ಅವ್ರ ಬ್ರದರ್ ವರ್ಧಪ್ಪಣ್ಣ ಒಂದು ಕಾಂಬಿನೇಷನ್. ಅವ್ರು 3 ಇರಲೇಬೇಕು ಕತೆ ಕೇಳಲಿಕ್ಕೆ ಸರ್. ಹೀಗೆ ಕೂತ್ಕೊಳ್ತಾರೆ ಅವರು ಕತೆ ಕೇಳಲಿಕ್ಕೆ. ಅಲ್ಲಿ ಕತೆಗಾರ ಕೂತ್ಕೊಂಡಿರ್ತಾನೆ, ಕತೆ ಹೇಳೋದು. ಮ್ಯೂಸಿಕ್ಗೂ ಅಷ್ಟೇ, ಮ್ಯೂಸಿಕ್ ಡೈರೆಕ್ಟರ್ ಯಾರಿದ್ದಾರೆ, ಮ್ಯೂಸಿಕ್ ಡೈರೆಕ್ಟರ್, ಅವರು ಅಲ್ಲಿ ಕೂತ್ಕೊಂಡು ಟ್ಯೂನ್ ರೆಡಿ ಮಾಡೋದು, ಇಲ್ಲಿ ಇವ್ರು ಕೇಳೋದು. ಯಾವತ್ತು ವರ್ಧಪಣ್ಣ ಎದ್ದು ಹೋದ್ರು ಅವತ್ತು ಫಿಲ್ಮ್ ಆಗಲ್ಲ ಅಂತ ಲೆಕ್ಕ. ಅಲ್ಲಿ ಕೂತ್ಕೊಂಡು ಕೇಳಿ ಕೊನೆವರೆಗೆ ಇರ್ತಾರ, ಅದು ಫಿಲ್ಮ್ ಆಗ್ತದೆ. ಆಮೇಲೆ 99% ಗೆದ್ದಿದೆ ಸರ್ ವರ್ಧಪಣ್ಣ ರೈಟ್ ಮಾಡಿದ್ದು. ಗ್ರೀನ್ ಸಿಗ್ನಲ್ ಕೊಟ್ಟ ಕತೆ ಗೆದ್ದಿದೆ, ಇದು ಹಾಗೆ ಗೆದ್ದಿರು. ಸೊ ಒಂದು ಈ ರಾಜ್ಕುಮಾರ್ ಈ ಒಂದು ಅವ್ರ ನಂತರ ಡಬಲ್ ಆ್ಯಕ್ಟ್ ಮಾಡಿದ್ದಾರೆ, ಅದಕ್ಕೂ ಮೊದಲು ಮಾಡಿದ್ರು. ಯಾವುದೋ ಒಂದು ಸಿನಿಮಾ, ನನಗೆ ಅದರ ಹೆಸರು ಮರ್ತೋಯ್ತು, ಕುಲಗೌರವ, ಪೃಥ್ವಿರಾಜ್ ಕಪೂರ್ ಅಂಡ್ ಭಾಗವಹಿಸಿ. ಆ ಸಿನಿಮಾದಲ್ಲೂ ಕೂಡ 2 ಪಾತ್ರ ಅಂತ. ಸೊ ರಾಜ್ಕುಮಾರ್ ಇದನ್ನ ನಿಮಗೆ ಗೊತ್ತಿರೋ ಹಾಗೆ ಈ ರೀತಿ ಈ 3 ಪಾತ್ರ 2 ಪಾತ್ರ ಮಾಡೋದಕ್ಕೆ ಏನು ರಿಯಾಕ್ಟ್ ಮಾಡ್ತಿದ್ರು ಹೇಗೆ? ಇಲ್ಲ, ಅವರು ಸರ್ ಅದು ಬೇರೆ ಬೇರೆ ಪಾತ್ರದಲ್ಲೇ ತಗೊಳ್ತಿದ್ದೆ ಅದನ್ನು. ಕಥೆಯಲ್ಲಿ ಹೇಗೆ ಬರುತ್ತೋ ಅದೇ ಥರ ಎಕ್ಸ್ಪ್ರೆಷನ್ ಆಗಲಿ ಇದಾಗಲಿ ಎಲ್ಲ ಮಾಡ್ಕೊಳ್ತಾ ಇದ್ರು. ಬಟ್ ಕಷ್ಟ ಆಗ್ತಾ ಇತ್ತು ಆಗ, ಈ ಟೆಕ್ನಿಕಲ್ ಇದಿರಲಿಲ್ಲ. ಬರೀ ಕ್ಯಾಮ್ರಾದಲ್ಲೇ ಅದನ್ನು ಡಿವೈಡ್ ಮಾಡ್ತು. ಒಂದು ಕಡೆ ಬ್ಲ್ಯಾಂಕ್ ಆಗಿ ಒಂದು ಶೂಟ್ ಮಾಡಿ ಮತ್ತೆ ಮತ್ತೆ ಶೂಟ್ ಮಾಡಬೇಕು. ಇಂಥ ವ್ಯವಸ್ಥೆ ಇತ್ತು. ವ್ಯವಸ್ಥೆ ಅಲ್ಲ, ಅದು ಅವ್ಯವಸ್ಥೆ ಆ್ಯಕ್ಚುಲಿ. ಈಗ ಬಿಡಿ, ಈಗ ಕೈ ಹಾಕಿ ಸಾಕು, ಅಲ್ಲೇ ಇದ್ದಿರ್ತಾರೆ. ಶಾರುಖ್ ಖಾನ್ ಕೈ ಹಾಕೋದಾಗಲಿ, ರವಿಚಂದ್ರನ್ ಇದು ಹೆಗಲ ಮೇಲೆ ಕೈ ಹಾಕೋದಾಗಲಿ ಆರಾಮಾಗಿ ತಗೋತಾರೆ. ಹಾಗೆ ಆ ವ್ಯವಸ್ಥೆ ಇಲ್ಲ, ಅದನ್ನು ಮಾಡಿರೋದೇ ವಿಶೇಷ ಅದು. ಸೊ ಪಾರ್ವತಮ್ಮ ಬಿಸ್ನೆಸ್ ತೆಗೆದುಕೊಂಡ್ಮೇಲೆ ವಜ್ರೇಶ್ವರಿ ಕಾಂಬೈನ್ಸ್ ನೀವು ಬಂದರೆ ಅದು ಹೇಗೆ ಬಿಲ್ಡಪ್ ಆಯ್ತಾ ಹೋಯ್ತು, ಹೇಗೆ ಇದಾಗ್ತಾ ಹೋಯ್ತು? ಅದು ಈ ಚಿನ್ನೇಗೌಡರು ನೋಡ್ಕೊತಿದ್ದಾರೆ ಅದನ್ನ? ಹೌದು, ಆರಂಭದಲ್ಲಿ ಹೆವಿ ಆಯಿತು, ಕೆಲಸ ಹೆವಿ ಆದಾಗ ಚಿನ್ನೇಗೌಡರು ಅಲ್ಲಿ ಕೂರಿಸಿದ್ರು. ಚಿನ್ನೇಗೌಡರು ಎಲ್ಲ ವ್ಯವಹಾರ ನೋಡ್ಕೊಳ್ತಾ ಇದ್ರು. ಇವರು ಇಲ್ಲ ಅಂತಲ್ಲ, ಇವರು ಆ ಶೂಟಿಂಗ್ನ ವ್ಯವಹಾರ ನೋಡ್ಕೊಳ್ತಾ ಇದ್ರು ಪಾರ್ವತಮ್ಮ. ಸೊ ಚಿನ್ನೇಗೌಡರು ಅಷ್ಟೇ, ಅವರು ಎಲ್ಲೋ ಒಂದು ಜಾಗದಲ್ಲಿ ಮೇಷ್ಟ್ರಾಗಿದ್ದವರು. ಅವರನ್ನು ಒಂದ್ಸಲ ಕರೆದು ಮಾತಾಡಿಸ್ಬೇಕು ಸರ್, ವಂಡರ್ಫುಲ್. ಅದು ನಮ್ಮ ಹಳೆ ಕಥೆಗಳೆಲ್ಲ ಹೇಳೋದಿಲ್ಲ. ಸೊ ಅಂಥ ಚಿನ್ನೇಗೌಡರು ದೊಡ್ಡ ರೀತಿಯಲ್ಲಿ ಎಕ್ಸ್ಪಾಂಡ್ ಮಾಡಿದರು ಇಡೀ ಸಂಸ್ಥೆಯನ್ನು. ನಾವು ಮಾತಾಡೋ ಚಿನ್ನೇಗೌಡ್ರ, ವಜ್ರೇಶ್ವರಿ ಚಿನ್ನೇಗೌಡ್ರ
ಅಂತ ಮಾತಾಡೋದು ಹಾಗೇನೆ. ಹೌದು, ಪಾರ್ವತಮ್ಮನಿಗೆ ಅದು ಬ್ರ್ಯಾಂಡೇ ಯಾವುದಿಲ್ಲ. ಪಾರ್ವತಮ್ಮನೇ. ಕರೆಕ್ಟ್. ಆಲ್ಟರ್ನೇಟಿವ್ ಪಾರ್ವತಮ್ಮ ಈ ಗಾಂಧಿನಗರದಲ್ಲಿ ಬರಲೇ ಇಲ್ಲ. ಅಷ್ಟು ಸೊ ಇದೇ ರೀತಿ ಯು ಸಿ ದಟ್ ಡಿಫ್ರೆಂಟ್ ಶೇಡ್ ಇರೋದು. ಇನ್ನೊಂದು ಶಂಕರ್ ಗುರು ಸಿನಿಮಾನು ಮಾಡಿದ್ರು ರಾಜ್ಕುಮಾರ್. ಹೌದು. ದಟ್ ವಾಸ್ ಆಲ್ಸೋ ಸಕ್ಸಸ್ಫುಲ್. ಸೂಪರ್, ಅದು ಸೂಪರ್ ಡೂಪರ್ ಹಿಟ್. ಅದನ್ನು ಮೀರಿಸುವ ಬೇರೆ ಫಿಲ್ಮ್ ಇರಲಿಲ್ಲ. ಅದು ಎಂ ಡಿ ಸುಂದರ್ ಕಥೆನೆ. ಎಂ ಡಿ ಸುಂದರ್ ಕಥೆ. ಅದಕ್ಕೂ ವಿಗ್ ಮಾಡಿಕೊಟ್ಟಿದ್ದಿದೆ ವಿಘ್ನೇಶ್ವರ ರಾವ್. ರಾಜ್ಕುಮಾರ್ ಅವರಿಗೆ ಭಾರಿ ಹತ್ತಿರ. ಬೇರೆ ಬೇರೆ ಕ್ಯಾರೆಕ್ಟರ್ ಮಾಡುವಾಗ ವಿಗ್ ಚೇಂಜ್ ಆಗಬೇಕಲ್ಲ ಸರ್, ಅದು ಎಕ್ಸ್ಪರ್ಟ್ ಇವನು. ಶಂಕರ್ ಗುರು ಅದು ಹಾಡೋದು ಅದೆಲ್ಲ ನೆನಪಾಗ್ತಾ ಇದೆ. ಅದು ಇದಕ್ಕೆ ಕಾಶ್ಮೀರಕ್ಕೆ ಹೋಗಿ ಶೂಟ್ ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿತ್ತು. ಅಂದರೆ ರಾಜ್ಕುಮಾರ್ ಒಂಥರ ಈ ಕಾಶ್ಮೀರದ ಮೋಹ ಇತ್ತು ಅಂತ ಅವ್ರಿಗೆ. ಇಸಿ ಕಾಶ್ಮೀರ ನೇಪಾಳ ಹೆಚ್ಚಂದ್ರೆ ಅಷ್ಟು ಸ್ವಿಟ್ಜರ್ಲೆಂಡ್ ಥಾಯ್ಲೆಂಡ್ ಅಲ್ಲ, ಅಲ್ಲಿ ಎಲ್ಲೂ ಹೋಗಿಲ್ಲ, ಇಂಡಿಯಾದಲ್ಲೇ ಎಲ್ಲ ಒಂದು ಕಡೆ ಅವರು ಶೂಟ್ ಮಾಡ್ತಾ ಇದ್ರು. ಅದು ಆ ಕತೆಗೆ ಬೇಕು ಅಂತ ಆದರೆ ಮಾತ್ರ, ಇಲ್ಲದ್ರೆ ಇದು ಮಾಡಿದಲ್ಲ ಸರ್ ಜೀವನ ಚೈತ್ರ ಕರೆಕ್ಟ್. ಐಸಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ಇದು ಹೆಂಗೆ ಮನುಷ್ಯ ಹೆಂಗೆ ಸಾಧ್ಯ ಅಂತೇಳಿ. ಯಾಕಂದ್ರೆ ನಾವು ಹೋದವ್ರೆ ಅಲ್ಲಿಗೆ, ನಡ್ಕೊಂಡು ಹೋಗೋದು ಬಿಡಿ, ಅಲ್ಲಿ ಐಸಿನ ಪಕ್ಕದಲ್ಲಿ ನಿಂತು ಚಳಿಯಲ್ಲಿ ನಡುಗ್ಬಿಡ್ತದೆ ಅಂತಲ್ಲಿ ಆ ತಾದಾತ್ಮ್ಯ ಇದೆಯಲ್ಲ, ಅದು ಅವರ ಗ್ರೇಟ್ನೆಸ್. ರಾಜ್ಕುಮಾರ್ ಒಬ್ಬನೇ ಸರ್ ಇಡೀ ಬ್ರಹ್ಮಾಂಡದಲ್ಲಿ ಒಂದು ಪೀಸ್ ಇರೋದಿದ್ರೆ ರಾಜ್ಕುಮಾರ್, ಆಲ್ಟರ್ನೇಟಿವ್ ಇಲ್ಲ. ಇನ್ನೊಂದು ಈ ಪಾರ್ವತಮ್ಮ ಯುಸಿ ಚಿತ್ರರಂಗ ಅಷ್ಟು ಕಾಲ ತಮಗೆ ಯುಸಿ ನಿರ್ಮಾಪಕರು ಹೀಗೆ ಮೋಸ ಮಾಡಿದ್ರು ಅಂತ ಏನಾದ್ರು ಮಾತಾಡ್ತಿದ್ರು. ತುಂಬ ಆತ್ಮೀಯರ ಹತ್ರ ಮಾತಾಡ್ತಿದ್ರು. ಅವರವರೇ ವರದಪ್ಪಣ್ಣ ಆಗಿರಲಿ, ಚಿ ಉದಯಶಂಕರ್ ಅಲ್ಲಿ, ರಾಘಣ್ಣ ಎಕ್ಸ್ಪರ್ಟ್ ಅದರಲ್ಲಿ. ಆಮೇಲೆ ಒಂದು ಹಂತದಲ್ಲಿ ರಾಘಣ್ಣನೇ ಬಂದು ಕೂತ್ಕೊಂಡ್ರಲ್ಲಿ ವಜ್ರೇಶ್ವರ ಕಮೇಶಲ್ಲಿ. ರಾಘಣ್ಣನೇ ಅವರು ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋದ್ರು. ಚೆನ್ನಾಗಿ ನಡ್ಸ್ಕೊಂಡ್ರೆ ಆತ ಭಾರಿ ಕ್ಯಾಲ್ಕುಲೇಟಿವ್. ಪಾರ್ವತಮ್ಮನಿಗಿಂತ ಒಂದು ಕೈ ಮೇಲು. ಹೌದೌದು, ತುಂಬ ತುಂಬ ಶಾರ್ಪ್ ಇದ್ದಾರೆ ಅವರು. ಬೇರೆ ಸ್ಟೇಟಿಗೆ, ಈಗ ಆಂಧ್ರ ಪ್ರದೇಶಕ್ಕೆ ಹೋಗುವಾಗ ರಾಘಣ್ಣ ಹೋಗ್ತಾರೆ ಅಂತ ಹೇಳಿದರೆ ರಾಜ್ಕುಮಾರ್ ಹೇಳ್ತಾರೆ ಒಂದು ಮಾತು, ನೀವು ಅಲ್ಲಿ ಹೋದರೆ ಅಲ್ಲಿ ಹಿರಿಯರೆಲ್ಲ ಪಾದ ಮುಟ್ಟಿ ನಮಸ್ಕಾರ. ಇದು ಬೇರೆ ರೀತಿ ಸಂಬಂಧ, ಸುಸಂಸ್ಕೃತ ಇದು. ಚಿರಂಜೀವಿ ಸಿಕ್ಕಿದ್ರೆ ಕಾಲಿಗೆ ನಮಸ್ಕಾರ ಮಾಡು, ಹಿರಿಯರು ಆಶೀರ್ವಾದ ಬೇಡು, ಇದೆಲ್ಲ ರಾಜ್ಕುಮಾರ್ನಿಂದ ಕಲ್ತಿದ್ದವರೆಲ್ಲ. ಸೊ ಇವರು ರಾಘಣ್ಣ ಇರುವಾಗ ಹಾಗೆ ಇಡೀ ಸಂಸ್ಥೆನ ಹೋಲ್ಡ್ ಮಾಡ್ತಾಯಿದ್ರು. ಅದೇ ಬಿಸ್ನೆಸ್ ಪಾರ್ಟ್ ಬಂದರೆ ಸೊ ಪಾರ್ವತಮ್ಮ ಸಕ್ಸಸ್ಫುಲ್ ಬಿಸ್ನೆಸ್ ವುಮೆನ್, ರೈಟ್? ಹೌದು. ಸೊ ಅದನ್ನ ಹೇಗೆ ಅವರು ಟೇಕ್ ಓವರ್ ಮಾಡಿದ್ರು? ಒಂದು ಕಡೆ ನೀವು ಸಿನಿಮಾ ನೋಡ್ಕೋಬೇಕು ಅಂತ, ಯಾಕಂದರೆ ನೀವು ಈ ರಾಜ್ಕುಮಾರ್ ಸಿನಿಮಾಗಳನ್ನು ನೀವು ಗಮನಿಸಿದ್ರೆ ಕುಟುಂಬದ ಎಲ್ಲ ಸದಸ್ಯರು ಕುಳಿತು ನೋಡಬಹುದಾದ ಸಿನಿಮಾ. ಯಾವುದೇ ಒಂದು ಸಿನಿಮಾ ನೀವು ಒಬ್ಬರೇ ಕೂತ್ಕೊಂಡು ನೋಡ್ಬೇಕು ಅಂತಿಲ್ಲ ಅಲ್ವಾ? ಕುಟುಂಬ ಸಹಿತ ಮಕ್ಳು ಕರ್ಕೊಂಡು ಹೋಗ್ಬೋದು, ಅಜ್ಜಂದ್ರಿಗೆ ಕರ್ಕೊಂಡು ಹೋಗ್ಬೋದು, ಇನ್ನೊಬ್ರು ಕರ್ಕೊಂಡು ಹೋಗ್ಬೋದು. ನಾವೆಲ್ಲ ರಾಜ್ಕುಮಾರ್ ಸಿನಿಮಾ ನೋಡೋಕೆ ಪ್ರಾರಂಭ ಮಾಡಿದಾಗ ನಮ್ಮೂರುಗಳಲ್ಲಿ, ಸೊ ನಾನು ನೋಡಿದ್ದು ರಾಮಾಂಜನೇಯ ಯುದ್ಧ, ಕಠಾರಿ ವೀರ ಕಾಲ ಧರಿಸಿ ನಾವು ಎತ್ತಿನ ಬಂಡಿಲಿ ಹೋಗ್ತೀವಿ. ನಮ್ಮ ಅಜ್ಜಂದಿರು, ನಮ್ಮ ಅಜ್ಜಿ ಒಬ್ಬಳಿದ್ಲು, ಅವಳು ರಾಜ್ಕುಮಾರ್ ಎಂಥ ಅಭಿಮಾನಿಗಳಂದ್ರೆ ಈಗ ಯಾರೂ ಅಲ್ಲ ಕಣ್ರಿ. ನನಗೆ ಒಂದು ಸಲ ಇಲ್ಲಿ ಬೆಂಗಳೂರಿಗೆ ಬಂದಮೇಲೆ ಅವರು ನನಗೇನಾದರೂ ಮಾಡಿ ರಾಜ್ಕುಮಾರ್ ತೋರಿಸು ಅಂತ. ನನಗೆ ಆವಾಗಲೇ ನಾನು ರಾಜ್ಕುಮಾರ್ ಇಂಟರ್ವ್ಯೂ ಮಾಡಿ ರಾಜ್ಕುಮಾರ್ ಗೊತ್ತಿತ್ತು, ಆದರೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಅವಳ ಆಸೆ ತೀರಿಸಲೇ ಇಲ್ಲ. ಅಂದರೆ ಆ ರೀತಿ ಜನಗಳು ದಟ್ ಅವರ ಅಭಿಮಾನಿಗಳಿದ್ದು ರಾಜ್ಕುಮಾರ್ ಅವರು. ಅದಕ್ಕೆ ನಾನು ಹೇಳಕ್ಕೆ ಹೊರಟಿದ್ದು ಇಡೀ ಕುಟುಂಬ ನೋಡುವಂಥದ್ದು. ಅದರಿಂದ ಆ ಚಿತ್ರಕಥೆಗಳಲ್ಲಿ ಇದರಲ್ಲಿ ಪಾರ್ವತಮ್ಮ ಎಷ್ಟು ಮಟ್ಟಿಗೆ ಇನ್ವಾಲ್ವ್ ಆಗ್ತಿದೆ? ಪೂರ್ತಿ ಚಿತ್ರ ಇದು ರಾಘಣ್ಣನಿಗೆ ಈ ಡೈಲಾಗ್ಗಳು ನೋಡಿ, ಒಂದು ಈ ಡೈಲಾಗ್ ಇರಬಾರ್ದಿತ್ತು ಅನ್ನೋದೇ ಇಲ್ಲ ಸಿನಿಮಾಗಳು. ಇಲ್ಲ, ಅಷ್ಟು ಕುಟುಂಬ ಸಮೇತ ನೋಡಬಹುದಾದ ಸಿನಿಮಾ ಅಂತ ಹೇಳಿದರೆ ಅದು ಅವರು ಆಯ್ಕೆ ಮಾಡೋ ಕತೆ ಮತ್ತು ಸಂಭಾಷಣೆ. ಅದಕ್ಕೆ ತಕ್ಕ ಹಾಗೆ ಉದಯಶಂಕರ್ ಗ್ರೇಟ್ ಮ್ಯಾನ್ ಸರ್. ಅವರು ಉದಯಶಂಕರ ಇದಂದರೆ ಕೆಲವು ಹಾಡುಗಳು ಏನ್ರಿ ಉದಯಶಂಕರ್ ತುಂಬ ಅದ್ಭುತ ಹಾಡು. ಇದಿರಲೇ ಇದೆಲ್ಲ ಲೈನ್ ನಾವು ನೋಡ್ಬೇಕಾದ್ರೆ ಯಾವುದು ಅಂತೇಳಿ, ಲೇ ಲೇ ಅಪ್ಪನ ಮಗಳ ಯಾವುದು ತ್ರಿಮೂರ್ತಿದು. ಇದು ಇನ್ನೊಂದು ಮೂಗನ ಕಾಡಿದರೇನು ಸವಿ ಮಾತನ ಹಾಡು. ಅದು ಎಲ್ಲೆಲ್ಲ ಯಾವುದಾದ್ರು ಸಂದರ್ಭದಲ್ಲಿ ಹಾಕೊಳ್ತಾರೆ ಸರ್ ಅದು ಹಾಡನ್ನು. ಹೌದು, ಅಷ್ಟು ಚೆನ್ನಾಗಿ ಬರೆದಿರೋದು ಉದಯಶಂಕರ್. ಆಮೇಲೆ ಈ ಕಥೆಗಾರ ಇದ್ದಾನೆ ಸರ್ ಎಂ ಡಿ ಸುಂದರ್, ಅದೊಂದು ಟ್ರಾಜಿಕ್ ಕತೆ. ಅದೇ ಇಷ್ಟೆಲ್ಲ ಮಾಡ್ದಲ್ಲ ಮೆರೆದ. ಒಂದು ದಿವಸ ಇದು ಗಾಸಿಪ್ ಅಂಥದ್ದೆಲ್ಲೇ ಇದೆ. ಇದು ಬೆಂಗಳೂರಿನ ಫುಟ್ಪಾತ್ನಲ್ಲಿ ತೀರ್ಕೊಂಡ ಅಂತ ಒಂದು ಸುದ್ದಿ ಬಂತು ಸರ್. ಏನೂ ಇಲ್ಲದೆ, ಊಟಕ್ಕೂ ಗತಿ ಇಲ್ಲದೆ ಬಿದ್ದು ಸತ್ತ ಅಂತೇಳಿ. ಯಾರು ನೋಡಿದ್ದಾರೆ, ಯಾರು ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಇನ್ನೂ ಅದು ಸ್ಪಷ್ಟವಾಗಿ ಗೊತ್ತಿಲ್ಲ.
ಬಟ್ ಚಿತ್ರರಂಗದಲ್ಲಿ ಅಂಥದ್ದು ನಡೀತದೆ, ಯಾಕಂದ್ರೆ ನಾನು ಅಂಥವ್ರನ್ನೇ ಹುಡ್ಕೊಂಡು ಹೋಗಿದ್ದರಿಂದ ಚದುರು ಚಿತ್ರಗಳು, ಅದು ಒಂದು ಕತೆ ಇದೆ. ತುಂಬ ಮೆರೆದವರೆಲ್ಲ ಒಂದು ಕಾಲದಲ್ಲಿ ಈಗ ಆಗ್ಬಿಡ್ತಾರೆ. MD ಸುಂದರ್ದು ಅದೇ ಕತೆ ಆಯಿತು ಅಂತ ಒಬ್ಬರು ಹೇಳ್ತಾರೆ. ಆಗಿರ್ಬೋದು, ಆಗದೇ ಇರ್ಬೋದು, ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಇದೊಂದು ಸರ್, ಉಡುಪಿ ಜಯರಾಮ್ ಡ್ಯಾನ್ಸ್ ಆಗಬೇಡಿ ದೇವಿ ಪಕ್ಕದಲ್ಲಿ, ದೇವಿ, yes. ಅದು ಎರಡು ಟೈಟ್ಲ್ ಗಾರ್ಡನ್ ನಾವು ನೋಡ್ತಾ ಇದ್ರೆ ಅವ್ರು ಇರ್ಲೇಬೇಕಿತ್ತು ರಾಜ್ಕುಮಾರ್ ಸಿನಿಮಾ ಕಾಲದಲ್ಲಿ. yes. ಹೌದು, ಅದು ಅದ್ಭುತ, ಅದು ಜೋಡಿ. ಅಂದರೆ ರಾಜ್ಕುಮಾರಿಗೆ ತಕ್ಕ ಹಾಗೆ ಡ್ಯಾನ್ಸ್ ಡೈರೆಕ್ಟ್ ಮಾಡಬೇಕಲ್ಲ, Correct. ಅದಕ್ಕೆ ಅವರೇ ಬೇಕು. ಅವರ ಕತೆ ಇನ್ನೂ ದೊಡ್ಡದಿದೆ. ಉಡುಪಿ ಜಯರಾಮ್ ಅಲ್ಲಿ ಮನೆಯಲ್ಲಿ ಸೂಟ್ ಕೇಸ್ ರೆಡಿ ಮಾಡಿ ಇಟ್ಟಿರ್ತಾರೆ ಹೆಂಡತಿ, ಯಾಕಂದರೆ ಚೆನ್ನೈಯಿಂದ ಬಂದು ಅದು ಎತ್ಕೊಂಡು ಇನ್ನೊಂದು ಸಿನಿಮಾಕ್ಕೆ ಹೋಗೋದು, ಇಲ್ಲಿ ರಾಜ್ಕುಮಾರ್ ಸಿನಿಮಾ ಮಾಡಬೇಕು. ಇದೆಲ್ಲ ಮಾಡ್ಕೊಂಡು ಅದೇನಾಯಿತು, ಒಂದು ದಿವಸ ಅದು ಇದ್ದಕ್ಕಿದ್ದಾಗ ಮನೇಲಿ ಕೂಡಾಕ್ಬಿಟ್ರು. ಆಗ ಈ ಸಂಪರ್ಕ ಕಡ್ದೋಯ್ತು. ಹೌದು, ಮೆದುಳು ಸ್ವಲ್ಪ ಇದಾಯಿತು, ಪ್ರಾಬ್ಲಮ್ ಆಯಿತು, ಎಲ್ಲ ಮರ್ತೋಯ್ತು ಅವರಿಗೆ. ನಾನು ಆ ಟೈಮ್ನಲ್ಲಿ ಹೋಗಿದ್ದೆ, ಹೋಗಿ ಮಾತಾಡಿಲ್ಲ. ಅದರಲ್ಲಿ ಈ ಹಾಡಿದ್ದಾರೆ ಸರ್, ಲೇ 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 ಅಪ್ಪನ ಮಗಳೇ, ಆ ಹಾಡು ಹಾಕಿದಾಗ ಸುಮ್ಮನೆ ಕಣ್ಣು ಹೀಗೆ ಮಾಡಿ ಎದ್ದು ನಿಂತು ಬಿಡ್ತು, ಕುಣಿತಾ ಇದ್ದಾರೆ. ಯಾರು ಇದು ಜಯರಾಮ್, ಅಂದ್ರೆ ಉಡುಪಿ ಜಯರಾಮ್. ಆ ಹಾಡಿನ ಡ್ಯಾನ್ಸ್ ಅವರೇನೆ. ಅದು ಆ ಸುಪ್ತ ಇದರಲ್ಲಿ ಎಲ್ಲೋ ಒಂದು ಕಡೆ ಹೋಯ್ತು ಅವರಿಗೆ. ಅಲ್ಲಿವರೆಗೆ ಒಂದು ಎರಡು ವರ್ಷದಿಂದ ಹಾಗೆ ಮಲ್ಕೊಂಡಿದ್ರು. ಮಗ ಹೆಂಡತಿ ಎಲ್ಲ ನನ್ನ ಹತ್ರ ಹೇಳಿದ್ದು ಅದು ಕತೆ. ಎದ್ದು ಕುಣಿಲಿಕ್ಕೆ ಸ್ಟಾರ್ಟ್ ಮಾಡೋದು, ಕುಣಿದು ಹಾಡು. ನಾನು ಹೇಳಿದ್ದು, ಈ ಹಾಡು ಹಾಕಿ ನೋಡಿ ಏನಾದರೂ ಆಗ್ಬೋದು, ಎಫೆಕ್ಟ್ ಆಗ್ಬೋದು ಅಂತೇಳಿ. ಹಾಗೆ ಆಯಿತು ಸರ್. ಅದು ಆಗ ನನ್ನ ಹತ್ರ ಯಾವುದೋ ಕ್ಯಾಮರಾ ಇದ್ದಿರ್ತಿದ್ದು, ಅದು ಶೂಟ್ ಮಾಡೋಕ್ಕೆ ದಾಖಲೆ ಆಗಿರ್ತಿತ್ತು. ಕುಣಿದುಕೊಂಡು ಸುಸ್ತಾಗಿ ಹಾಗೆ ಮಲ್ಕೊಂಡಾಗ ಇಲ್ಲಿನ ಕಣ್ಣೀರು ಬರೋದಂತು. ಉಡುಪಿ ಜಯರಾಮ್. ಹೌದೌದು, ಉಡುಪಿ ಜಯರಾಮ್. ಈ ದೇವಿ ಅವರು ಇದ್ದಾರೆ. ಅದು ಇನ್ನೊಂದು ಕತೆ. ಅವರ 8 ಜನ ಅಕ್ಕ ತಂಗಿಯರವರು, ಅವರನ್ನು ಮದುವೆ ಮಾಡೋದಿಲ್ಲ, ಇವರು ಮದುವೆ ಮಾಡೋದನ್ನು ಮರೆತುಬಿಟ್ರು. ಗಣೇಶ್ ಅವರೇ, ಎಂಥದ್ದು, ನಾನು ಮದುವೆ ಮಾಡಲಿಲ್ಲ, ಸಂಸಾರ ಏನಿಲ್ಲ, ಒಂದು ಮನೆ ಉಂಟು ಚೆನ್ನೈನಲ್ಲಿ, ಆ ಮನೆಗೆ ನೀವು ಬಂದಿದ್ರಿ ಅಂತೇಳಿ. ನಾನು ಹೇಳಿದೆ, ಅದು ಈ ಫಲಕ ಎಂಥದ್ದು ಇಲ್ಲ, ಏನು ಇಷ್ಟೆಲ್ಲ ಸಿಕ್ಕಿದಲ್ಲ ನಮ್ಗೆ, ಎಲ್ಲಿ ಇಟ್ಟಿದ್ದೀನಿ, ಎಲ್ಲ ಮೂಟ ಕಟ್ಟಿ ಅಲ್ಲೆಲ್ಲೋ ಧೂಳು ಹಿಡಿತದೆ ಅಂತ ಅಟ್ಟದಲ್ಲಿ ಹಾಕಿದ್ದೀನಿ ಅಂತ ಹೇಳಿದರು. ಅದು ಅಟ್ಟಲ್ಲಿ ಹಾಕುವಂಥದ್ದಲ್ಲ, ಯಾರೋ ಒಬ್ಬರು ಇಷ್ಟೇ ಕೊಟ್ಟಿದ್ರು, ಅದು ಪ್ರೀತಿಯಿಂದ ಕೊಟ್ಟಿದ್ದು, ಗೌರವದಿಂದ ಕೊಟ್ಟಿದ್ದು. ಅದಕ್ಕೆಲ್ಲ ಒಂದು ಡಿಸ್ಪ್ಲೇ ಮಾಡಬೇಕು ಅಂತೇಳಿ ಆಮೇಲೆ ಮಾಡಿದ್ರು ಎಲ್ಲ. ಎಸ್, ಈಗ ನಮ್ಮ ಸಬ್ಜೆಕ್ಟ್ ಬರೋದಾದ್ರೆ ತ್ರಿಮೂರ್ತಿ ಸಿನಿಮಾ ಇಡೀ ವಜ್ರೇಶ್ವರಿ ಕಂಬೈನ್ಸ್ಗೆ ಒಂದು ಅಡಿಪಾಯವಾದದ್ದು. ಹೌದು, ಫಸ್ಟ್ ಫಿಲ್ಮ್ ಅಲ್ವಾ? ಫಸ್ಟ್ ಫಿಲ್ಮ್. ಹೌದು. ಅದಾದಮೇಲೆ ವಜ್ರೇಶ್ವರಿ ಕಂಬೈನ್ಸ್ ಎಷ್ಟು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದ್ರು ಗಣೇಶ್? 50ಕ್ಕಿಂತ ಮೇಲೆ ಅಂತ ನಂಗೆ ಅನ್ಸುತ್ತೆ. ಪಕ್ಕ ನನಗೆ ಐಡಿಯಾ ಇಲ್ಲ, ಅದು ನಂಬರ್ ಹಾಕಿದ್ರೆ ಪ್ರಾಬ್ಲಮ್ ಆಗಿಬಿಡ್ತದೆ. ಪಕ್ಕ ಅಂತೇಳಿ ಹೇಳಿದರೆ ಇದಾಗ್ತದೆ. ಬಟ್ ಮಾಡಿದ್ರಲ್ಲಿ 99% ಸಕ್ಸಸ್, ದುಡ್ಡು ಬಂದಿದೆ. ಆಗ ಪಾರ್ವತಿ ನಿಮ್ಗೆ ಗೊತ್ತಾಯಿತು, ನನ್ನ ಮಕ್ಕಳು ಅದು ಬೇರೆ ಭಾಷೆಯೂ ಇದೆ ಈ ವ್ಯವಹಾರದಲ್ಲಿ. ಇಷ್ಟು ಲಾಭ ಬಂದು ಸೋತೋಯ್ತು, ಸಿನಿಮಾ ಬಿದ್ದೋಯ್ತು ಅಂತ ಹೇಳ್ತಾ ಇದ್ದೀರಾ ಅಂಥೇಳಿ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಅವರು. ಅಂದರೆ ರಾಜ್ಕುಮಾರ್ ಅವರು ಒಂದೊಮ್ಮೆ ಪಾರ್ವತಮ್ಮ ಎಂಟ್ರಿ ತಗೊಂಡು ವಜ್ರೇಶ್ವರಿ ಕಂಪನಿ ಪ್ರಾರಂಭ ಮಾಡಿ ಸಿನಿಮಾ ಮಾಡ್ತಿದ್ರು. ಹೌದು, ರಾಜ್ಕುಮಾರ್ ಫ್ಯಾಮಿಲಿಗಳಿಗೆ ದುಡ್ಡೇ ಇರ್ತಿರ್ಲಿ. ಏನು ಎಷ್ಟು ಸಾವಿರಗಟ್ಟಲೆ ಅವರು ಆಗ ಪಡಿತಿದ್ದು, ಏನು ಲಕ್ಷಕ್ಕೇನು ಹೋಗಿರಲಿಲ್ಲ. ಈಗ ಕೋಟಿ, 8 ಕೋಟಿ 10 ಕೋಟಿ ಅಂತ ಹೇಳ್ತಾ ಇದ್ದಾರೆ, ಕೊಡ್ತಾರೆ ಇಲ್ಲವೋ ಗೊತ್ತಿಲ್ಲ. ಬಟ್ ರಾಜ್ಕುಮಾರ್ ಒಂದು ಕೂದಲು ಯೋಗ್ಯತೆ ಇದ್ದಿದ್ದವರು 10 ಕೋಟಿ ತಗೋತಾರೆ. ಅವರು ಒಂದು ಸಿನಿಮಾಕ್ಕೆ ಇನ್ವೆಸ್ಟ್ ಮಾಡಲ್ಲ. ಅದು 1 ಕೋಟಿ 70 ಲಕ್ಷ 75 ಲಕ್ಷ ಅಷ್ಟೇ ಸಿನಿಮಾ ಮುಗೀತಿತ್ತು ಆ ಕಾಲದಲ್ಲಿ. ಈ ಅಭಯ್ ನಾಯ್ಡುಗೆ ಎಷ್ಟಾಗುತ್ತೆ ಸರ್ ರಾಜಕ್ಕೆ? ಏನು ಅಷ್ಟೊಂದು ಖರ್ಚೇನಾಗಿಲ್ಲ, ಬಟ್ ಲಾಭ ಬಂತದ. ಈಗ ಒಂದು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸೋತ್ರು ಕೂಡ ವ್ಯವಹಾರದಲ್ಲಿ ಗೆದ್ದಿರ್ತದೆ ಸರ್. ಕರೆಕ್ಟ್. ಅದನ್ನು ಅಡಗಿಸಿಡ್ತಾರೆ ಈ ಡಿಸ್ಟ್ರಿಬ್ಯೂಟ್ರ್. ಅದು ಇದದ್ದು ಪಾರ್ವತಮ್ಮನಿಗೆ ಗೊತ್ತಿರೋದು, ಅದು ಅಡಗಿಸ್ತಾರೆ, ನನ್ನ ಹತ್ರ ಅಡಗಿಸ್ತಾರೆ, ಸುಳ್ಳು ಹೇಳ್ತಾ ಇದ್ದಾರೆ ಅಂತೇಳಿ. ಸೊ ಆ ಕಾರಣಕ್ಕೆ ವಜ್ರೇಶ್ವರಿ, ಅದೆಂಥ ಟೈಟ್ಲ್ ಸರ್, ವಜ್ರೇಶ್ವರಿ. ಎಸ್ ಎಸ್. ನಾವು ವಜ್ರೇಶ್ವರಿ ಸಂಸ್ಥೆಗೆ ಹೇಳ್ತಾ ಇರಲಿಲ್ಲ, ಪಾರ್ವತಮ್ಮನಿಗೆ ಹೇಳ್ತಾ ಇದ್ವಿ. ವಜ್ರೇಶ್ವರಿ ಅವರೇ ಒಂದು ವಜ್ರೇಶ್ವರಿ. ಇಲ್ಲ ನೋಡಿ, ಒಂದು ಕುಟುಂಬಕ್ಕೆ ಮನೆಯಲ್ಲಿ ಇರುವ ಹೆಣ್ಣು ಮಗಳು ಹೇಗೆ ಇರಬೇಕು ಅನ್ನೋದಕ್ಕೊಂದು ಮಾದರಿ. ಇಲ್ದಿದ್ರೆ ರಾಜ್ಕುಮಾರ್ ಮಕ್ಕಳು ಹೇಗೆ ಸರ್ ಸೂಪರ್ ಸ್ಟಾರ್ ಕೊನೆವರೆಗೆ ಇದೇ ಶೋಷಣೆ ಮುಂದುವರೆದ್ಬಿಡ್ತು. ಹೌದು, ಮುಂದುವರೆದಿತ್ತು. ಎಸ್. ಶಿವಣ್ಣನ ಬರ್ತಾ ಇರಲಿಲ್ಲ, ಪುನೀತ್ ಅಂತೂ ಸಾಧ್ಯನೇ ಇರಲಿಲ್ಲ, ರಾಘಣ್ಣ ಹಾಗೇನೇ ಇರಬೇಕಾಗಿತ್ತು. ಸೊ ಆ ಸಾಮ್ರಾಜ್ಯ ಅದೊಂದು ಕುಟುಂಬ ಅಂತ ಇಟ್ಕೊಂಡ್ರೆ ಸಿನಿಮಾ ಅಂದರೆ ಸಾಮ್ರಾಜ್ಯದ ಅಡಿಪಾಯ ಅದೇ ತ್ರಿಮೂರ್ತಿ ಸಿನಿಮಾ. ಹೌದು, ಎಸ್, ಬ್ಯೂಟಿಫುಲ್. ಆ ವರ್ಷದಲ್ಲಿ 1975ನೇ ವರ್ಷದಲ್ಲಿ ಇನ್ನೂ 2 ಘಟನೆ ನಡೀತು. ಒಂದು ವಿಷ್ಣುವರ್ಧನ್ ಭಾರತಿ ಮದುವೆ, ಇದು 50 ವರ್ಷ ಆಯಿತು.
ಅದೊಂದು ಮದುವೆ ಗಲಾಟೆ, ಕಲ್ಲು ಹೊಡೆದಿದ್ದು ಅದೆಲ್ಲ ಗಲಾಟೆ, ಅದು ಬೇರೆ. ಲೋಕೇಶ್ ಮತ್ತು ಗಿರಿಜಾ ಮದುವೆ ಎಲ್ಲದು 75ರಲ್ಲಿ. ಸೊ ಇದು ಈ ತ್ರಿಮೂರ್ತಿ ಜೊತೆ ಅದೊಂದು ಅಟ್ಯಾಚ್ಮೆಂಟ್ ಇದೆ. ಅವರು ಮದುವೆ ಇದು ಸೀನ್ ಚೆನ್ನಾಗಿದೆ ಸರ್. ನಾಟಕ ಆಡ್ತಾ ಇದ್ರು ಇಬ್ರು ಗಂಡ ಹೆಂಡತಿ, ಅಂದರೆ ಆಗ ಗಂಡ ಹೆಂಡತಿ ಅಲ್ಲ, ಲವರ್ಸ್. ಗಿರಿಜಾ ಲೋಕೇಶ್ ಗಿರಿಜಮ್ಮ ಅದು ನಾಟಕ ಆಡ್ತಾ ಇರುವಾಗ ಮಧ್ಯದಲ್ಲಿ ಬ್ರೇಕ್ ಆಯಿತು. ಬ್ರೇಕ್ ಆದ ಕೂಡಲೇ ಅವರು ಬಂದು ಅನೌನ್ಸ್ ಮಾಡಿದರು, ನಾವು ಮದುವೆ ಆಗ್ತಾ ಇದ್ವಿ ಅಂತೇಳಿ. ಅಲ್ಲೇ ಮದುವೆ. ಅದು ಅವ್ರ ಗಿರಿಜಮ್ಮನೇ ಕರ್ಸೋಣ. ಎಸ್ ಪ್ರಿಯ ವೀಕ್ಷಕರೇ, ಯಾಕೆಂದರೆ ತ್ರಿಮೂರ್ತಿ 50 ವರ್ಷ ಆಗಿರೋದಿದೆಯಲ್ಲ, ಅದು ಹಿಸ್ಟಾರಿಕ್ ಅಂತ. ಅದ್ರ ಜೊತೆಗೆ ತ್ರಿಮೂರ್ತಿ ಚಿತ್ರದ ಮೂಲಕನೇ ರಾಜ್ಕುಮಾರ್ ಫ್ಯಾಮಿಲಿ ಒಂದು ಆರ್ಥಿಕ ಪ್ರಾಬಲ್ಯವನ್ನು ಪಡೆಯೋದಕ್ಕೆ ಸಾಧ್ಯ ಆಯಿತು. ಇದರ ಕನ್ನಡ ಚಿತ್ರರಂಗ ಎಲ್ಲ ಬಹುತೇಕ ಜನ ಒಳ್ಳೆ ಜನರು ಇದ್ದರೆ ಹಾಗೆ ಕಂಡ್ರಿ. ಭಾಳ ಸಲ ಅನಿಸುತ್ತೆ ನಾವು ಒಳ್ಳೆಯವರು ಆಗಿರಬಾರ್ದು ಅಂತ. ಕೆಟ್ಟವರಾದಾಗ ಟ್ರೈ ಮಾಡ್ತೀವಿ, ಆಗಲ್ಲ. ಒಳ್ಳೆಯವರು ಅದರ ಮೋಸಕ್ಕೊಳಗಾಗುವವರು ಒಳ್ಳೆಯವರೇ. ರಾಜ್ಕುಮಾರ್ಗೆ ಹಾಗೆ ಆಗಿತ್ತು ಅಂತ. ಸಿನಿಮಾ ಗೆದ್ದರೂ ಕೂಡ ದುಡ್ಡು ಬಂದಿಲ್ಲ ಅನ್ನೋದು, ಇವರು ಅಯ್ಯೋ ನೀವು ಅನ್ನದಾತರು, ಇನ್ನೊಂದು ಕಾಲ್ ಶೀಟು ಕೊಡ್ತೀನಿ ಅನ್ನೋದು, ಇನ್ನೊಂದು ಕಾಲ್ ಶೀಟು, ಮತ್ತು ದುಡ್ಡು ಬಂದಿಲ್ಲ ಅನ್ನೋದು, ಮತ್ತೊಂದು ಕಾಲ್ ಶೀಟು ಇಂಥದ್ದು ನಡೀತಾ ಇತ್ತು. ಆ ಕಾರಣಕ್ಕಾಗಿ ಈ ಒಂದು ಐತಿಹಾಸಿಕ ಸಂದರ್ಭ ಅಂತ ಅನಿಸುತ್ತೆ. ಅದನ್ನು ನೆನಪಾಗಿ ಕೆಲವು ಅನುಭವಗಳನ್ನ ನಾವು ಹಂಚ್ಕೊಂಡಿದ್ದೀವಿ. ಹಾಗೆಯೇ ಇನ್ನೊಂದು ವಿಚಾರದೊಂದಿಗೆ ನಾವು ಮತ್ತು ಗಣೇಶ್ ಮತ್ತೆ ಬರ್ತೀವಿ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಗಣೇಶ್. ನಮಸ್ಕಾರ, ಥ್ಯಾಂಕ್ ಯು.